ಹೊಂಬೂರ್ಚ, ಪೊನ್ನೂರ್ಚ, ಹೊಂಬುಜ ಎಂದೆಲ್ಲ ಕರೆಯಲ್ಪಡುವ ಹುಂಚದಲ್ಲಿ ಜಕ್ಕಯ್ಯ ಎಂಬಾತನು ಸುಮಾರು ಸಾಮಾನ್ಯ ಶಕ ವರ್ಷ 800ರಲ್ಲಿ ಕಮಟೇಶ್ವರ ದೇವಾಲಯವನ್ನು ಕಟ್ಟಿಸಿದನು. ದೇವಾಲಯದ ಭಿತ್ತಿಯ ಮೇಲೆ ಪಂಚತಂತ್ರ ಕಥಾಮಾಲೆ ಕೆತ್ತನೆ ಇರುವ ಕೆಲವೇ ದೇವಾಲಯಗಳಲ್ಲಿ ಕಮಟೇಶ್ವರ ದೇವಾಲಯ ವಿಶಿಷ್ಟವಾದದ್ದು. ಭಾರತೀಯ ಕಥಾ ಸಾಹಿತ್ಯದ ಮುಖ್ಯ ವಾಹಿನಿಯಾದ ಪಂಚತಂತ್ರ ಮತ್ತು ರಾಮಾಯಣದ ಕಥೆಗಳ ಚಿಕಣಿ ಶಿಲ್ಪಗಳನ್ನು ದೇವಾಲಯದ ಗೋಡೆಯ ಮೇಲೆ ಕಾಣಬಹುದು. ಕಮಟೇಶ್ವರ ದೇವಾಲಯದ ಗರ್ಭಗೃಹದ ಹೊರಭಿತ್ತಿಯ ಮೇಲಿರುವ ಪ್ರಸ್ತರದ ಭಾಗದಲ್ಲಿ ಮನುಷ್ಯರ ಹಾಗೂ ಪ್ರಾಣಿಗಳ ಕೆತ್ತನೆಯ ಶಿಲ್ಪಗಳಿವೆ. ಮೊಲವು ಪೆದ್ದ ಸಿಂಹನಿಗೆ ಬಾವಿಯಲ್ಲಿ ಇನ್ನೊಂದು ಸಿಂಹವಿದೆ ಎಂದು ತೋರಿಸಿ ಮೃಗರಾಜ ಬಾವಿಗೆ ಹಾರುವ ಕತೆ ಮಕ್ಕಳಿಗೆ ಬಲು ಇಷ್ಟವಾದದ್ದು. ಪಂಚತಂತ್ರದ ಕಥೆಯಲ್ಲಿ ಬರುವ ಈ ಮೊಲವು ಸಿಂಹದೊಂದಿಗೆ ಮಾತನಾಡುತ್ತಿರುವುದು, ಸಿಂಹನಿಗೆ ಬಾವಿಯಲ್ಲಿ ಇನ್ನೊಂದು ಸಿಂಹವಿದೆ ಎಂದು ತೋರಿಸುತ್ತಿರುವ ಶಿಲ್ಪಗಳು ಜೀವಂತವಾಗಿವೆ ಎನ್ನುವ ರೀತಿಯಲ್ಲಿ ಭಾಸವಾಗುವ ಹಾಗೆ ಕೆತ್ತನೆ ಇದೆ. ಆನೆ ಸಿಂಹಗಳ ವಿರಸದ ಕಥೆಯ ಕೆತ್ತನೆಯೂ ಗೋಡೆಯಲ್ಲಿ ಕಾಣಬಹುದು. ನಾವೆಲ್ಲ ಹಾವು ಮತ್ತು ಮುಂಗುಸೆ ಕಥೆ ಕೇಳಿಯೇ ಬೆಳೆದವರು. ದಂಪತಿಗಳಿಗೆ ಹೊಲದಲ್ಲಿ ಮುಂಗುಸಿ ಮರಿ ಸಿಕ್ಕಿತು. ಅವರು ಅದನ್ನು ಮನೆಗೆ ತಂದು ಸಾಕತೊಡಗಿದರು. ಕೆಲವು ಕಾಲದ ನಂತರ ದಂಪತಿಗಳಿಗೆ ಮಗುವೊಂದು ಹುಟ್ಟಿತು. ಮುಂಗುಸಿ ಮಗುವಿನ ಸುತ್ತಮುತ್ತಲೇ ಆಟವಾಡುತ್ತಿತ್ತು. ತಾಯಿಗೆ ಮುಂಗುಸಿ ತನ್ನ ಮಗುವಿಗೆ ಏನಾದರೂ ಅಪಾಯ ಮಾಡುತ್ತದೆಯೋ ಎಂಬ ಭಯ. ಒಂದು ದಿನ ಪತಿ ಕೆಲಸಕ್ಕೆ ಹೋದಾಗ ಪತ್ನಿ ಮಗುವನ್ನು ನೋಡಿಕೊಳ್ಳಲು ಮುಂಗುಸಿಗೆ ಹೇಳಿ ನೀರು ತರಲು ಒಳಗೆ ಹೊರಟಳು. ಮುಂಗುಸಿ ತೊಟ್ಟಿಲ ಬಳಿಯೇ ಮಲಗಿ ಮಗುವನ್ನು ನೋಡಿಕೊಳ್ಳುತ್ತಿತ್ತು. ಅದೇ ಸಮಯದಲ್ಲಿ ಹಾವೊಂದು ಬಂದಿತು. ಹಾವನ್ನು ನೋಡಿದ ಮುಂಗುಸಿ ಅದನ್ನು ಕೊಂದು ಹಾಕಿತು. ನದಿಯಿಂದ ನೀರು ತೆಗೆದುಕೊಂಡು ಬಾಗಿಲ ಬಳಿಗೆ ಬಂದ ತಾಯಿಗೆ ಮೊದಲು ಕಂಡದ್ದು ಮುಖಕ್ಕೆಲ್ಲ ರಕ್ತ ಮೆತ್ತಿದ್ದ ಮುಂಗುಸಿಯನ್ನು. ರಕ್ತ ಸಿಕ್ತ ಮುಂಗುಸಿಯನ್ನು ಕಂಡ ಆಕೆ ತನ್ನ ಮಗುವನ್ನು ಮುಂಗುಸಿ ಒಂದೇ ಬಿಟ್ಟಿದೆ ಎಂದು ಸಿಟ್ಟಿನಿಂದ ಮುಂಗುಸಿಯನ್ನು ಹೊಡೆದು ಸಾಯಿಸಿಯೇ ಬಿಟ್ಟಳು. ನಂತರ ಗಾಬರಿಯಿಂದ ಒಳಗೆ ಹೋದಾಗ ತೊಟ್ಟಿಲಲ್ಲಿ ಮಗು ಕಿಲಕಿಲ ಎಂದು ನಗುತ್ತಿತ್ತು. ಪಕ್ಕದಲ್ಲಿ ಸತ್ತು ಬಿದ್ದ ಹಾವನ್ನು ಕಂಡಳು. ಅನ್ಯಾಯವಾಗಿ ಮುಂಗುಸಿಯನ್ನು ಕೊಂದ ತಾಯಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಅಳತೊಡಗಿದಳು. ಪಂಚತಂತ್ರದಲ್ಲಿ ಬರುವ ಈ ಕಥೆ ಮಕ್ಕಳ ಪಾಲಿಗೆ ಮನೋಜ್ಞವಾದದ್ದು, ನೀತಿಯುತವಾದದ್ದು ಆಗಿದೆ. ಈ ಕಥೆಯ ಸಾರವನ್ನು ಹೇಳುವ ಶಿಲ್ಪಗಳನ್ನು ಗೋಡೆಯ ಮೇಲೆ ಮನೋಜ್ಞವಾಗಿ ಕೆತ್ತಲಾಗಿದೆ. ನಮಸ್ಕಾರ. ನಮ್ಮ ಕೃಷಿ ಕೆಲಸಗಳಲ್ಲಿ ದಿನಾಲೂ ಕೆಲಸಗಾರರ ಹಾಜರಾತಿ ಬರೆಯುವುದು, ಸಾಲ ಅಥವಾ ಮುಂಗಡ ಹಣದ ಲೆಕ್ಕ ಇಡುವುದು, ಕೊನೆಗೆ ಸಂಬಳ ಕೊಡುವಾಗ ಗೊಂದಲ ಮತ್ತು ತಪ್ಪುಗಳು ಆಗುವುದು ಸಾಮಾನ್ಯ. ಈ ಹಳೆಯ ಡೈರಿ ಲೆಕ್ಕಾಚಾರಗಳಿಗೆ ಗುಡ್ ಬೈ ಹೇಳುವ ಸಮಯ ಬಂದಿದೆ. ಇದಕ್ಕಾಗಿ ನಾವು ತಂದಿದ್ದೇವೆ ಆಗ್ರೋಪಲ್ಸ್ ಮೊಬೈಲ್ ಅಪ್ಲಿಕೇಶನ್. ಕೇವಲ ಒಂದೇ ಒಂದು ಕ್ಲಿಕ್ನಲ್ಲಿ ನಿಮ್ಮ ಗೂಗಲ್ ಖಾತೆಯ ಮೂಲಕ ಸುಲಭವಾಗಿ ಮತ್ತು ಅತ್ಯಂತ ಸುರಕ್ಷಿತವಾಗಿ ಲಾಗಿನ್ ಆಗಬಹುದು.